ನಮಸ್ಕಾರ. ಆರ್ಯನ್ ಇರೋ ಆರ್ಥರ್ ಜೈಲಿಗಿದೆ ಕರಾಳ ಇತಿಹಾಸ. ಸಂಜಯ್ ದತ್, ಅಬು ಸಲೀಂ, ಕಸಬ್ ಇದ್ದದ್ದು ಇದೇ ಜೈಲಲ್ಲಿ. 3000 ಕೈದಿಗಳು, 100 ವರ್ಷದ ಚರಿತ್ರೆ. ಬಾಂಬ್ ಪ್ರೂಫ್ ಸುರಂಗದ ಕಥೆ ಏನು? ಕುಖ್ಯಾತ ಉಗ್ರರ ನಿದ್ದೆಗೆಡಿಸಿತ್ತು ಈ ಜೈಲು. ಆ ಒಂದು ಅಂಡ ಸೆಲ್ನಲ್ಲಿದೆ ಆರ್ಥರ್ನ ಕರಾಳ ಸೀಕ್ರೆಟ್. ಇದೇ ಈ ಹೊತ್ತಿನ ಫೋಕಸ್ 18 ಆರ್ಥರ್ ಜೈಲಿನ ರಹಸ್ಯ. ನಾನು ಚೈತ್ರರಾಜ್. ಆರ್ಯನ್ ಹೀರೋ ಆರ್ಥರ್ ಜೈಲಿಗಿದೆ ಕರಾಳ ಇತಿಹಾಸ. ಸಂಜಯ್ ದತ್, ಅಬು ಸಲೀಂ, ಕಸಬ್ ಇದ್ದದ್ದು ಇದೇ ಜೈಲಲ್ಲಿ. 3000 ಕೈದಿಗಳು, 100 ವರ್ಷದ ಚರಿತ್ರೆ, ಬಾಂಬ್ ಪ್ರೂಫ್ ಸುರಂಗದ ಕಥೆಯೇನು? ಮುಂಬೈ ಅಮಲಿನ ಹಡಗಿನ ನಶಾಜಾಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೇ ಡ್ರಗ್ಸ್ ವ್ಯೂಹದಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಎನ್ಸಿಬಿ ಬಲೆಗೆ ಬಿದ್ದಿದ್ರು. ಈ ಡ್ರಗ್ಸ್ ರಣಬೇಟೆ ಇಡೀ ಬಾಲಿವುಡ್ ಅನ್ನೇ ಶೇಕ್ ಮಾಡಿದೆ. ಆರ್ಯನ್ ಖಾನ್ ಅಮಲಿನ ನಂಟು ಆತನಿಗೆ ಸಂಕಷ್ಟ ತಂದಿದೆ. ಈಗಾಗಲೇ ಮುಂಬೈ ಕೋರ್ಟ್ ಆರ್ಯನ್ ಖಾನ್ಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದೆ. ಇತ್ತ ಆರ್ಯನ್ ಖಾನ್ ಜಾಮೀನು ಅರ್ಜಿಯನ್ನು ಕೂಡ ಕೋರ್ಟ್ ತಿರಸ್ಕರಿಸಿದ್ದು, ನ್ಯಾಯಾಂಗ ಬಂಧನದ ಅವಧಿ ಮುಗಿಯುವವರೆಗೂ ಆರ್ಯನ್ ಖಾನ್ಗೆ ಜೈಲೇ ಗತಿ. ಆರ್ಯನ್ ಖಾನ್ ಮುಂಬೈನ ಆರ್ಥರ್ ರೋಡ್ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು, ಈ ಸೆರೆಮನೆಗಿದೆ ಕರಾಳ ಇತಿಹಾಸ. ಇವತ್ತು ನಾವು ನಿಮಗೆ ಇದೇ ಜೈಲಿನ ಇನ್ಸೈಡ್ ಸ್ಟೋರಿಯನ್ನ ತೋರಿಸ್ತಾ ಹೋಗ್ತೀವಿ. ಮುಂಬೈನ ಸೆಂಟ್ರಲ್ ಜೈಲು ಅಂತಾನು ಕರೆಯಲ್ಪಡುವ ಆರ್ಥರ್ ಜೈಲು ದೇಶದ ಅತಿದೊಡ್ಡ ಜೈಲುಗಳಲ್ಲಿ ಒಂದು. ಈ ಕಾರಾಗೃಹಕ್ಕೆ ಕರಾಳ ಇತಿಹಾಸವಿದೆ. ಇದೇ ಜೈಲಿನಲ್ಲಿಯೇ ನಟ ಸಂಜಯ್ ದತ್, ಉಗ್ರರಾದ ಅಬು ಸಲೀಂ ಹಾಗೂ ಅಜ್ಮಲ್ ಕಸಬ್ ಶಿಕ್ಷೆ ಅನುಭವಿಸಿದ್ರು. ಬರೋಬ್ಬರಿ 3000 ಕೈದಿಗಳನ್ನ ಹೊಂದಿರುವ ಈ ಜೈಲಿಗೆ ಹತ್ತತ್ರ 100 ವರ್ಷಗಳ ಇತಿಹಾಸವಿದೆ. ಈ ಜೈಲಿನಲ್ಲಿದ್ದ ಬಾಂಬ್ ಪ್ರೂಫ್ ಸುರಂಗ ಕತೆ ನಿಮ್ಮನ್ನೇ ದಂಗುಬಡಿಸಿಬಿಡುತ್ತೆ. ದೇಶದ ಅತಿದೊಡ್ಡ ಜೈಲಿನ ಕೆಲವೊಂದು ರೋಚಕ ವಿಚಾರ. ಇಲ್ಲಿ ಅನೇಕ ಕುಖ್ಯಾತ ಉಗ್ರರು ಅಂಡರ್ವರ್ಲ್ಡ್. 1926ರಲ್ಲಿ ಮುಂಬೈ ಆರ್ಥರ್ ಜೈಲು ನಿರ್ಮಾಣ. 1925-26ರಲ್ಲಿ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಮುಂಬೈನ ಆರ್ಥರ್ ಜೈಲು ನಿರ್ಮಾಣವಾಗಿತ್ತು. ಮುಂಬೈನ ಅತಿ ದೊಡ್ಡ ಹಾಗೂ ಅತಿ ಹಳೆಯದಾದ ಜೈಲಿತು. 1977ರಲ್ಲಿ ಇದನ್ನ ಮುಂಬೈ ಸೆಂಟ್ರಲ್ ಎಂದು ಘೋಷಿಸಲಾಗಿತ್ತು. ಆದರೂ ಇದು ಈಗಲೂ ಆರ್ಥರ್ ರೋಡ್ ಜೈಲು ಎಂದೇ ಖ್ಯಾತಿ ಹೊಂದಿದೆ. ಈ ಜೈಲು ಮುಂಬೈನ ಜಾಕೋಬ್ ಸರ್ಕಲ್ನಲ್ಲಿದೆ. ಮಹಾಲಕ್ಷ್ಮಿ ರೈಲ್ವೆ ಸ್ಟೇಷನ್ನಿಂದ ಜಾಕೋಬ್ ಸರ್ಕಲ್ ಮೊನೊರೈಲ್ ಸ್ಟೇಷನ್ ನಡುವೆ ಇದೆ. ಇದು ದಕ್ಷಿಣ ಮುಂಬೈನಲ್ಲಿದೆ. ಈ ಜೈಲಿನ ಸಾಮರ್ಥ್ಯ 800 ಜನ. ಆದರೆ ಈ ಕಾರಾಗೃಹದಲ್ಲಿ ಬರೋಬ್ಬರಿ 2900ರಿಂದ 3000 ಜನ ಕೈದಿಗಳಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಕೈದಿಗಳನ್ನು ಹೊಂದಿರುವ ಜೈಲು ಇದಾಗಿದೆ. ಆಂಡ ಸೆಲ್ ಹೇಗಿರುತ್ತೆ ಗೊತ್ತಾ? ಸೂರ್ಯನ ಬೆಳಕೆ ಇಲ್ಲದ ಕಗ್ಗತ್ತಲ ಕಾರಾಗೃಹ. 6 ಎಕರೆ ವಿಸ್ತೀರ್ಣದಲ್ಲಿ ಈ ಜೈಲು ಹರಡಿಕೊಂಡಿದ್ದು. ಈ ಜೈಲಿನಲ್ಲಿ ಒಟ್ಟು 20 ಬ್ಯಾರಕ್ಗಳಿವೆ. ಹಾಗೆ ಈ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಬ್ಯಾರಕ್ ಅನ್ನ ಆಂಡಾ ಸೆಲ್ ಅಂತ ಕರೆಯಲಾಗುತ್ತೆ. ಇದು ಮೊಟ್ಟೆಯ ಆಕಾರದಲ್ಲಿ ಇರೋದ್ರಿಂದ ಇದನ್ನ ಆಂಡಾ ಸೆಲ್ ಅಂತ ಕರೆಯಲಾಗುತ್ತೆ. ಈ ಜೈಲು 8 ಅಡಿ ಎತ್ತರ ಹಾಗೂ 6 ಅಡಿ ಅಗಲವನ್ನ ಹೊಂದಿದೆ. ಇದು ಯಾವ ರೀತಿಯಲ್ಲಿ ವಿನ್ಯಾಸಗೊಂಡಿರುತ್ತೆ ಅಂದ್ರೆ, ಇಲ್ಲಿ ಸೂರ್ಯನ ಬೆಳಕು ಕೂಡ ತಲುಪೋದಿಲ್ಲ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಕತ್ತಲಿನಲ್ಲಿ ಇರಬಹುದು ಅಂತ. 24 ಗಂಟೆಯೂ ಕಗ್ಗತ್ತಲೇ ಇರುತ್ತೆ. ಗಾಳಿ ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ, ಕೈದಿ ಉಸಿರು ತೆಗೆದುಕೊಳ್ಳಬೇಕಾದಷ್ಟು ಮಾತ್ರ ಇರುತ್ತೆ. ಜೈಲಿನ ಸಲಾಕೆಯಲ್ಲಿ ಕೈದಿಗೆ ನೀರು, ಊಟವನ್ನ ಕೊಡಲಾಗುತ್ತೆ. ದಿನದಲ್ಲಿ ಎಲ್ಲಾ ಕೆಲಸವನ್ನ ಇದೇ ಸೆಲ್ನಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಹಾಗೂ ಬಾತ್ರೂಮ್ ವ್ಯವಸ್ಥೆ ಇರುತ್ತೆ. ದೇಶದ್ರೋಹಿಗಳನ್ನ, ಭಯೋತ್ಪಾದಕರನ್ನು ಇಲ್ಲಿ ಇರಿಸಲಾಗುತ್ತೆ.
ಈ ಸೆಲ್ ಕತ್ತಲಿನಿಂದಲೇ ಕೂಡಿರುತ್ತೆ, ಆದ್ರೆ ಸುತ್ತಲೂ ವಿದ್ಯುತ್ ವಾಹಕವಿರುತ್ತೆ. ಇದರಿಂದ ಕೈದಿ ಜೈಲಿನಿಂದ ಓಡೋಕೆ ಪ್ರಯತ್ನ ಪಟ್ಟರು ಕರೆಂಟ್ ಶಾಕ್ ಹೊಡೆದು ಸಿಕ್ಕಿ ಹಾಕೊಂಡು ಬೀಳ್ತಾರೆ. ಈ ಆಂಡಾ ಸೆಲ್ ಬಾಂಬ್ ಪ್ರೂಫ್ ಕೂಡ ಆಗಿರುತ್ತೆ. ಇದರ ಮೇಲೆ ಬಾಂಬ್ ಕೂಡ ಯಾವುದೇ ರೀತಿ ಪರಿಣಾಮ ಬೀರೋದಕ್ಕೆ ಸಾಧ್ಯವಿಲ್ಲ. ಇದರಿಂದ ಕೈದಿ ಸುರಕ್ಷಿತವಾಗಿರ್ತಾನೆ. ಇದರಿಂದ ಕೈದಿಯ ಮೇಲೆ ಸಂಪೂರ್ಣ ನಿಗಾ ವಹಿಸಬಹುದು. ಈ ಆಂಡಾ ಸೆಲ್ ಭಯಂಕರ ಹಾಗೂ ಸುರಕ್ಷಿತ ಅಂತಾನು ಹೇಳಲಾಗುತ್ತೆ. ಈ ಜೈಲಿನಲ್ಲಿ ತುಂಬಾ ಅಪಾಯಕಾರಿಯಾದ ಅಪರಾಧಿಗಳನ್ನ ಇಟ್ಟಿರ್ತಾರೆ. ದೇಶದ್ರೋಹಿಗಳನ್ನ, ಭಯೋತ್ಪಾದಕರನ್ನ ಈ ರೀತಿ ಸೆಲ್ನಲ್ಲಿ ಇಟ್ಟಿರ್ತಾರೆ. ಮುಂಬೈ ದಾಳಿಯ ರೂವಾರಿ ಅಜ್ಮಲ್ ಕಸಬ್ ಹಾಗೂ 1993ರ ಮುಂಬೈ ಸ್ಫೋಟದಲ್ಲಿ ಅರೆಸ್ಟ್ ಆಗಿದ್ದ ನಟ ಸಂಜಯ್ ದತ್ತರನ್ನು ಕೂಡ ಇದೇ ಆಂಡಾ ಸೆಲ್ನಲ್ಲಿಯೇ ಕೆಲ ದಿನಗಳ ಕಾಲ ಇಡಲಾಗಿತ್ತು. ಈ ಆರ್ಥರ್ ರೋಡ್ ಜೈಲಿನಲ್ಲಿ ಕುಖ್ಯಾತ ನಾಮರು, ದೊಡ್ಡ ದೊಡ್ಡ ಅಪರಾಧಿಗಳು ಕಂಬಿ ಎಣಿಸಿದ್ದಾರೆ. ಆರ್ಥರ್ ಜೈಲಿನಲ್ಲಿ ಕಂಬಿ ಎಣಿಸಿದ್ದಾರೆ ನಟ ಸಂಜಯ್ ದತ್. 1993ರಲ್ಲಿ ಮುಂಬೈನಲ್ಲಿ ಸರಣಿ ಬಾಂಬ್ ಸ್ಫೋಟವಾಗಿತ್ತು. ಈ ಸ್ಫೋಟದಲ್ಲಿ 257 ಜನ ಸಾವನ್ನಪ್ಪಿದ್ರು, 1400 ಜನ ಗಾಯಗೊಂಡಿದ್ರು. ಈ ಸರಣಿ ಸ್ಫೋಟದ ಮಾಸ್ಟರ್ ಮೈಂಡ್ ಅಂಡರ್ ವರ್ಲ್ಡ್ ಮಾಜಿ ಡಾನ್ ದಾವೂದ್ ಇಬ್ರಾಹಿಂ ಆಗಿದ್ದ. ಮಾರ್ಚ್ 12, 1993ರಲ್ಲಿ 12 ಸ್ಥಳಗಳಲ್ಲಿ ಬಾಂಬ್ ಮತ್ತು ಸ್ಫೋಟಕಗಳನ್ನ ಇಡಲಾಯಿತು. 12 ಸರಣಿ ಸ್ಫೋಟಗಳು ಇಡೀ ಮುಂಬೈಯನ್ನೇ ನಡುಗಿಸಿಬಿಟ್ಟಿತ್ತು. ಇದೇ ಪ್ರಕರಣದಲ್ಲಿಯೇ ಬಾಲಿವುಡ್ ನಟ ಸಂಜಯ್ ದತ್ ಹೆಸರು ಕೇಳಿ ಬಂದಿತ್ತು. ನಟ ದಿವಂಗತ ಸುನೀಲ್ ದತ್ ಪುತ್ರ ಸಂಜಯ್ ದತ್ ಅಕ್ರಮವಾಗಿ 9mm ಪಿಸ್ತೂಲ್ ಹಾಗೂ AK-47 ರೈಫಲ್ ಹೊಂದಿದ್ದ ಆರೋಪದ ಮೇಲೆ ಟಾಡಾ ಕಾಯ್ದೆಯಂತೆ ಅವರನ್ನ 2006ರಲ್ಲಿ ಬಂಧಿಸಲಾಗಿತ್ತು. ನಂತರ 2013ರಲ್ಲಿ ಸುಪ್ರೀಂ ಕೋರ್ಟ್ ಸಂಜಯ್ ದತ್ ಶಿಕ್ಷೆಯನ್ನ ಎತ್ತಿ ಹಿಡಿದು 5 ವರ್ಷ ಜೈಲು ಶಿಕ್ಷೆ ಘೋಷಿಸಿತ್ತು. ಆಂಡಾ ಸೆಲ್ ಬಳಿಯೇ ಸೆರೆವಾಸ ಅನುಭವಿಸಿದ್ರು ಮುನ್ನಾ ಭಾಯ್. ಈ ಪ್ರಕರಣದಲ್ಲಿಯೇ ಸಂಜಯ್ ದತ್ರನ್ನ ಮುಂಬೈನ ಆರ್ಥರ್ ಜೈಲಿಗೆ ಕಳಿಸಲಾಯಿತು. ಅವರನ್ನು ಕೆಲ ದಿನಗಳ ಕಾಲ ಆಂಡಾ ಸೆಲ್ ಬಳಿಯೇ ಇಡಲಾಗಿತ್ತು. ಈ ಆಂಡಾ ಸೆಲ್ನಲ್ಲಿ ಅಬು ಜುಂದಾಲ್ನನ್ನ ಇಡಲಾಗಿತ್ತು. ಬ್ಯಾರಕ್ ನಂಬರ್ 10ರಲ್ಲಿ ಸಂಜಯ್ ದತ್ ಸೆರೆವಾಸ ಅನುಭವಿಸಿದ್ರು. ನಂತರ ಅವರನ್ನ ಬ್ಯಾರಕ್ ನಂಬರ್ 12ಗೆ ಶಿಫ್ಟ್ ಮಾಡಲಾಯಿತು. ಇಲ್ಲಿ ಅತಿ ಕಡಿಮೆ ಗಾಳಿ ಹಾಗೂ ಅತಿ ಕಡಿಮೆ ಬೆಳಕು ಬರುತ್ತಿತ್ತು. ಅವರಿಗೆ ಜೀವ ಬೆದರಿಕೆ ಇದ್ದಿದ್ದರಿಂದ ಹೈ ಸೆಕ್ಯೂರಿಟಿಯಲ್ಲಿ ಇರಿಸಲಾಗಿತ್ತು. ಇಲ್ಲಿ ಉಸಿರಾಡೋಕ್ಕೂ ಗಾಳಿ ಇರೋದಿಲ್ಲ. ಸಂಜಯ್ ದತ್ ಜೈಲಿಗೆ ಎಂಟ್ರಿ ಕೊಡ್ತಿದ್ದಂತೆ ಅವರನ್ನ ಸಂಪೂರ್ಣವಾಗಿ ಪರಿಶೀಲಿಸಲಾಯಿತು. ಇಲ್ಲಿ ಅವರು ಮೊದಲ ದಿನವನ್ನ ತುಂಬಾ ಕಷ್ಟದಿಂದ ದುಡಿದ್ರು. ಕಗ್ಗತ್ತಲ್ಲಿ ತಮ್ಮ ದಿನವನ್ನ ಕಳೆದ್ರು. ಮೊದಲ ದಿನ ಹೊಟ್ಟೆಗೆ ಊಟ ಇಲ್ಲದೆ ಕಳೆದ್ರು ಸಂಜಯ್ ದತ್. ಬೇರೆ ಜೈಲಿಗೆ ಸಂಜಯ್ ದತ್ರನ್ನ ಶಿಫ್ಟ್ ಮಾಡೋಕ್ಕೂ ಮುಂಚೆ ಇದೇ ಜೈಲಿನಲ್ಲಿಯೇ ಅವರನ್ನ ಇರಿಸಲಾಗಿತ್ತು. ಬೇರೆ ಅಪರಾಧಿಗಳನ್ನ ಯಾವ ರೀತಿ ಟ್ರೀಟ್ ಮಾಡಲಾಗ್ತಿತ್ತೋ ಸಂಜಯ್ ದತ್ ಅವರನ್ನು ಕೂಡ ಜೈಲಿನಲ್ಲಿ ಅದೇ ರೀತಿ ಟ್ರೀಟ್ ಮಾಡಲಾಗಿತ್ತು. ಸ್ವಲ್ಪ ದಿನಗಳ ಕಾಲ ನಂತರ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮುಂಬೈ ಸೆಂಟ್ರಲ್ ಜೈಲಿನಲ್ಲೇ ಇದ್ದ ಉಗ್ರ ಅಜ್ಮಲ್ ಕಸಬ್. ನವೆಂಬರ್ 26, 2008 ಮುಂಬೈ ಉಗ್ರ ದಾಳಿ ಇಡೀ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಕರಾಳ ದಿನವದು. ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾದ ಉಗ್ರರು ನಡೆಸಿದ ಈ ದಾಳಿಯಲ್ಲಿ 175 ಜನ ನೆತ್ತರಿನ ಹೊಳೆಯಲ್ಲಿ ಪ್ರಾಣ ಬಿಟ್ಟಿದ್ರು. 600 ಜನ ಗಾಯಗೊಂಡಿದ್ರು. ಇದೇ ಉಗ್ರ ದಾಳಿಯಲ್ಲಿ 9 ಜನ ದಾಳಿಕೋರರನ್ನ ನಮ್ಮ ಪೊಲೀಸ್ ಪಡೆ ಹೊಡೆದುರುಳಿಸಿತ್ತು. ಇವರಲ್ಲಿ ಜೀವಂತವಾಗಿ ಸೆರೆ ಸಿಕ್ಕವನೇ ಉಗ್ರ ಅಜ್ಮಲ್ ಕಸಬ್. ಈ ಕುಖ್ಯಾತ ಉಗ್ರನನ್ನ ಕೂಡ ಮುಂಬೈನ ಆರ್ಥರ್ ಜೈಲಿನಲ್ಲಿಯೇ ಇರಿಸಲಾಗಿತ್ತು. ಈತ ಕುಖ್ಯಾತ ಉಗ್ರನಾಗಿದ್ದರಿಂದ ಈತನನ್ನ ಹೈ ಸೆಕ್ಯೂರಿಟಿಯಲ್ಲಿ ಇಡಲಾಗಿತ್ತು. ಜೈಲಿನ ಆಂಡಾ ಸೆಲ್ನಲ್ಲಿ ಈತನನ್ನ ಇರಿಸಲಾಗಿತ್ತು. 20 ಅಡಿ ಬಾಂಬ್ ನಿರೋಧಕ ಸುರಂಗ ಮಾರ್ಗ ನಿರ್ಮಾಣ. ಇವನನ್ನ ಇಟ್ಟಿದ್ದ ಬ್ಯಾರಕ್ನಲ್ಲಿ ಅತಿ ಟೈಟ್ ಸೆಕ್ಯೂರಿಟಿ ನೇಮಿಸಲಾಗಿತ್ತು. ಆತನ ಸುತ್ತಲೂ ಬಾಂಬ್ ನಿರೋಧಕ ಕೋಣೆಯನ್ನ ನಿರ್ಮಿಸಲಾಗಿತ್ತು. ಆತನಿಗಾಗಿ ಅಂತಾನೆ ಸರ್ಕಾರ 4.49 ಕೋಟಿ ರೂಪಾಯಿ ಹಣವನ್ನ ವ್ಯಯಿಸಿದೆ. 2009ರಲ್ಲಿ ಹೈ ಸೆಕ್ಯೂರಿಟಿ ಜೈಲನ್ನ ನಿರ್ಮಾಣ ಮಾಡಲಾಗಿತ್ತು. ಕಸಬ್ಗಾಗಿ ವಿಶೇಷ ಕೋರ್ಟ್ಗೆ ಆತನನ್ನ ಕರೆದುಕೊಂಡು ಹೋಗುವುದು ಕಷ್ಟವಾಗಿದ್ದರಿಂದ 20 ಅಡಿ ಬಾಂಬ್ ನಿರೋಧಕ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಲಾಗಿತ್ತು. ಕಸಬ್ನನ್ನು ಗಲ್ಲಿಗೇರಿಸುವವರೆಗೂ ಜೈಲಿನ ಸುತ್ತಮುತ್ತಲೂ ವಾಸಿಸುವ ನಿವಾಸಿಗಳಿಗೆ ಎಂಟ್ರಿ ಮತ್ತು ಎಕ್ಸಿಟ್ಗೆ ಪಾಸ್ ನೀಡಲಾಗಿತ್ತು. ನಂತರ ಆತನನ್ನು 2012ರಲ್ಲಿ ಪುಣೆಯ ಯರವಾಡ ಜೈಲಿನಲ್ಲಿ ನೇಣು ಹಾಕಲಾಯಿತು. ಇದೇ ಜೈಲಿನಲ್ಲೇ ದಿನ ದೂಡಿದ್ದ ಕುಖ್ಯಾತ ಉಗ್ರ ಅಬು ಸಲೀಂ.
ಉಗ್ರ ಹಾಗೂ ಸಂಘಟಿತ ಕ್ರೈಂ ನಾಯಕ ಅಬು ಸಲೀಂ 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟದ ಅಪರಾಧಿ ಕೂಡ ಹೌದು. ದಾವೂದ್ ಇಬ್ರಾಹಿಂ ಜೊತೆಗೆ ಈತನು ಕೂಡ ಮುಂಬೈ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದ. ಈ ಕುಖ್ಯಾತ ಉಗ್ರನನ್ನ ಕೂಡ ಮುಂಬೈ ಸೆಂಟ್ರಲ್ ಜೈಲು ಅಂದ್ರೆ ಆರ್ಥರ್ ಜೈಲಿನಲ್ಲಿ ಇರಿಸಲಾಗಿತ್ತು. ನಂತರ ಗ್ಯಾಂಗ್ಸ್ಟರ್ ಒಬ್ಬ ಅಬು ಸಲೀಂ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಅಬು ಸಲೀಂನನ್ನ ತಾಲೋಜಾ ಜೈಲಿಗೆ ಶಿಫ್ಟ್ ಮಾಡಲಾಯಿತು. 1993ರ ಮುಂಬೈ ಸ್ಫೋಟದ ಉಗ್ರ ಮುಸ್ತಫಾ ದೋಸಾ ಕೂಡ ಆರ್ಥರ್ ಜೈಲಿನಲ್ಲಿಯೇ ಕಾರಾಗೃಹ ಅನುಭವಿಸಿದ್ದ. ಆರ್ಥರ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿದ್ದ ಛೋಟಾ ರಾಜನ್ ದಾವೂದ್ ಇಬ್ರಾಹಿಂ ಬಂಟ, ದಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಭಾರತದ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ವಿದೇಶಕ್ಕೆ ಹಾರಿದ್ದ ಕುಖ್ಯಾತ ಉಗ್ರ. ಅಂಡರ್ವರ್ಲ್ಡ್ ಡಾನ್ ನೋಡೋಕೆ ಚೋಟ ಆದ್ರೂ ಮಾಡಿದ್ದೆಲ್ಲ ಕುಖ್ಯಾತ ಕೆಲಸವೇ. ಈತನನ್ನ ಕೂಡ ಮುಂಬೈನ ಆರ್ಥರ್ ಜೈಲಿನಲ್ಲಿ ಇರಿಸಲಾಗಿತ್ತು. ನಂತರ ಈತನನ್ನು ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಈತನ ವಿರುದ್ಧ ಒಟ್ಟು 70 ಮೊಕದ್ದಮೆಗಳ ವಿಚಾರಣೆ ನಡೀತಿದೆ. ಇವಿಷ್ಟೇ ಅಲ್ಲ, ಇನ್ನು ಕೆಲ ಖ್ಯಾತನಾಮ ಅಪರಾಧಿಗಳು ಇದೇ ಕಾರಾಗೃಹದಲ್ಲಿಯೇ ಶಿಕ್ಷೆ ಅನುಭವಿಸಿದ್ದಾರೆ. ಅಚ್ಚರಿ ಅಂದ್ರೆ ಇದೇ ಜೈಲಿನ ವಿಚಾರದಲ್ಲಿ ವಿದೇಶಕ್ಕೆ ಪರಾರಿಯಾದ ವಿಜಯ್ ಮಲ್ಯ ಹಾಗೂ ನೀರವ್ ಮೋದಿ ಹೆಸರು ಕೂಡ ಕೇಳಿ ಬಂದಿತ್ತು. ಮುಂಬೈ ಸೆಂಟ್ರಲ್ ಜೈಲಿನಲ್ಲಿ ಉಗ್ರರಷ್ಟೇ ಅಲ್ಲ, ಆರ್ಥಿಕ ಅಪರಾಧಿಗಳಿಗೂ ಇದು ನರಕವೇ. ಅಚ್ಚರಿ ಅಂದ್ರೆ ವಿದೇಶದಲ್ಲಿ ಪರಾರಿಯಾಗಿರೋ ವಿಜಯ್ ಮಲ್ಯ ಹಾಗೂ ನೀರವ್ ಮೋದಿಯನ್ನ ಭಾರತಕ್ಕೆ ಹಸ್ತಾಂತರಿಸೋ ವಿಚಾರದಲ್ಲಿ ಆರ್ಥರ್ ಜೈಲಿನ ಹೆಸರು ಕೂಡ ಕೇಳಿ ಬಂದಿತ್ತು. ಯಾಕೆ, ಏನು ವಿಚಾರ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಆರ್ಥಿಕ ಅಪರಾಧಿಗಳನ್ನು ದುಸ್ವಪ್ನವಾಗಿ ಕಾಡಿದೆ ಆರ್ಥರ್ ಜೈಲು. ಕೋಟಿ ವಂಚನೆ ಮಾಡಿದವರು ಇಲ್ಲಿ ಸೆರೆವಾಸ ಅನುಭವಿಸಿದ್ದಾರೆ. ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿರೋ ವಿಜಯ್ ಮಲ್ಯ ಹಾಗೂ ನೀರವ್ ಮೋದಿ ವಿಚಾರದಲ್ಲೂ ಸೆಂಟ್ರಲ್ ಜೈಲು ಸದ್ದು ಮಾಡಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. 6 ಎಕರೆ ವಿಸ್ತೀರ್ಣದಲ್ಲಿದೆ 20 ಬ್ಯಾರಕ್. 12ನೇ ಬ್ಯಾರಕ್ನಲ್ಲಿ ಹೈಫೈ ಸೌಲಭ್ಯ. ಕಲ್ಲಿನಲ್ಲಿ ಈ ಜೈಲನ್ನ ನಿರ್ಮಾಣ ಮಾಡಲಾಗಿತ್ತು. 6 ಎಕರೆಯಲ್ಲಿ ವಿಶಾಲವಾಗಿ ಹರಡಿಕೊಂಡಿದ್ದು ಒಟ್ಟು 20 ಬ್ಯಾರಕ್ಗಳನ್ನ ಹೊಂದಿದೆ. ಇವುಗಳಲ್ಲಿ ಬ್ಯಾರಕ್ ನಂಬರ್ 12 ಹೈಫೈ ಫೆಸಿಲಿಟಿಯನ್ನ ಹೊಂದಿದೆ. 12ರಲ್ಲಿ ಗ್ರೌಂಡ್ ಪ್ಲಸ್ 1 ಸ್ಟ್ರಕ್ಚರ್ ಇದೆ. ಪ್ರತಿಯೊಂದು ಫ್ಲೋರ್ನಲ್ಲೂ 8 ಜೈಲುಗಳಿವೆ. ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲಿನ ಕೈದಿಗಳಿಗೆ ತಲೆದಿಂಬು, ಬೆಡ್ಶೀಟ್ ಎಲ್ಲವನ್ನ ನೀಡಲಾಗುತ್ತೆ. 1925-26ರ ಟೈಮ್ನಲ್ಲಿ ಜೈಲು ಹೊರವಲಯದಲ್ಲಿತ್ತು, ಈಗ ಸಿಟಿ ಸೆಂಟ್ರಲ್ನಲ್ಲಿದೆ. ಈ ಜೈಲಿನಲ್ಲಿ ಸಾಮರ್ಥ್ಯಕ್ಕೂ ಮೀರಿ ಅಪರಾಧಿಗಳಿದ್ದಾರೆ. ಹೀಗಾಗಿ ಜೈಲಿನ ನಿರ್ವಹಣೆ ಮಾಡೋದು ಕಷ್ಟವಾಗಿದೆ. 1993ರ ಸರಣಿ ಬಾಂಬ್ ಸ್ಫೋಟದಲ್ಲಿ 130 ಜನ ವಿಚಾರಣೆ ಎದುರಿಸ್ತಿದ್ರು. ಹಾಗಾಗಿ ಜೈಲಿನಲ್ಲಿಯೇ ತಾತ್ಕಾಲಿಕ ಕೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಜೈಲಿನಲ್ಲಿ ಗ್ಯಾಂಗ್ಗಳ ನಡುವೆ ನಡೆದಿತ್ತು ಮಾರಾಮಾರಿ. ಮುಂಬೈ ಆರ್ಥರ್ ಜೈಲಿನಲ್ಲಿ ಹಲವು ಬಾರಿ ಗ್ಯಾಂಗ್ ವಾರ್ಗಳು ನಡೆದಿತ್ತು. 2006ರಲ್ಲಿ ಗ್ಯಾಂಗ್ಸ್ಟರ್ ದಾವೂದ್ ಇಬ್ರಾಹಿಂ ಹಾಗೂ ಛೋಟಾ ರಾಜನ್ ಗ್ಯಾಂಗ್ ನಡುವೆ ಹಿಂಸಾಚಾರವಾಗಿತ್ತು. ಈ ಹಿಂಸಾಚಾರದಲ್ಲಿ ಒಬ್ಬ ಸಾವನ್ನಪ್ಪಿದ. 2010ರಲ್ಲಿ ಅಬು ಸಲೀಂಗೂ ಮುಸ್ತಫಾ ದೋಸಾ ಗ್ಯಾಂಗ್ ನಡುವೆ ಮಾರಾಮಾರಿ ನಡೆದಿತ್ತು. ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸಬಾರದೆಂದು ಜೈಲಿನ ಪ್ರಾಧಿಕಾರ ಈ ರೀತಿಯ ಗ್ಯಾಂಗ್ಗಳನ್ನ ಜೈಲಿನ ಬೇರೆ ಏರಿಯಾದಲ್ಲಿ ಶಿಫ್ಟ್ ಮಾಡಿದೆ. ಕೇವಲ ಕ್ರಿಮಿನಲ್ಗಳು ಮಾತ್ರವಲ್ಲ, ಆರ್ಥಿಕ ಅಪರಾಧ ಮಾಡಿದವರನ್ನ, ಅಕ್ರಮ ಹಣ ಸಾಗಣೆ ಮಾಡಿದ ಅಪರಾಧಿಗಳನ್ನ ಕೂಡ ಇದೇ ಜೈಲಿನಲ್ಲಿಯೇ ಹಾಕಲಾಗುತ್ತೆ. ಅವರು ಇದೇ ಕಾರಾಗೃಹದಲ್ಲಿಯೇ ಶಿಕ್ಷೆ ಅನುಭವಿಸಿದ್ದಾರೆ. ಎನ್ಸಿಪಿ ನಾಯಕ ಜಗನ್ ಭುಜಬಲ್ ಇದೇ ಜೈಲಿನಲ್ಲಿ ಬಂದಿಯಾಗಿದ್ರು. ಅಕ್ರಮ ಹಣ ಸಾಗಣೆ ಪ್ರಕರಣದಲ್ಲಿ ಇಡಿ ಇವರ ವಿರುದ್ಧ ಕೇಸ್ ದಾಖಲಿಸಿತ್ತು. 2016ರಲ್ಲಿ ಜಗನ್ ಭುಜಬಲ್ ಜೊತೆಗೆ ಅವರ ಸೋದರಳಿಯನನ್ನ ಪೊಲೀಸರು ಬಂಧಿಸಿದ್ರು. ಇವರಿಗೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ದೊರೀತಾ ಇದೆ. ಬೇಕಾದ ಹಾಗೆ ಮಾಂಸದ ಊಟ, ಫೋನ್, ಟಿವಿ ಹೀಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗ್ತಿದೆ. ವಿವಿಐಪಿ ಕೈದಿಗಳ ಲಿಸ್ಟ್ ಇಲ್ಲಿಗೆ ಮುಗಿಯೋದಿಲ್ಲ. ಮುಂದುವರೆದಂತೆ ಸ್ಟಾರ್ ಇಂಡಿಯಾ ಮಾಜಿ ಸಿಇಒ ಪೀಟರ್ ಮುಖರ್ಜಿ ಇದೇ ಜೈಲಿನಲ್ಲಿದ್ರು. ಶೀನಾ ಬೋರಾ ಹತ್ಯೆ ಕೇಸ್ನಲ್ಲಿ 2015ರಿಂದ 2020ರವರೆಗೆ ಆರ್ಥರ್ ಜೈಲಿನಲ್ಲಿಯೇ ಶಿಕ್ಷೆ ಅನುಭವಿಸಿದ್ರು.
ಪಂಜಾಬ್ ನ್ಯಾಷನಲ್ ಹಗರಣದ ಆರೋಪಿ ವಿಪುಲ್ ಅಂಬಾನಿ, HDL ಪ್ರಮೋಟರ್ಸ್ ರಾಕೇಶ್ ಹಾಗೂ ಸುರಂಗ್ ವಾಧ್ವಾನ್ ಕೂಡ ಮುಂಬೈ ಸೆಂಟ್ರಲ್ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದ್ರು. ಹೀಗೆ ಹೇಳ್ತಾ ಹೋದ್ರೆ ಹೆಸರುಗಳ ಲಿಸ್ಟ್ಗಳೇ ನಮ್ಮ ಮುಂದೆ ಬರುತ್ತೆ. ಇನ್ನು ಅಚ್ಚರಿ ಅಂದ್ರೆ ಭಾರತದಲ್ಲಿ ಬಹುಕೋಟಿ ವಂಚನೆ ಮಾಡಿ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿ ವಿದೇಶಕ್ಕೆ ಹಾರಿ ಹೋದ ಉದ್ಯಮಿಗಳ ಮೇಲೂ ಈ ಜೈಲು ಕಣ್ಣಿಟ್ಟಿದೆ. ವಿಜಯ್ ಮಲ್ಯ, ನೀರವ್ ಮೋದಿ ಈ ಜೈಲಿನ ಬಗ್ಗೆ ಹೇಳಿದ್ದೇನೋ? ವಿಜಯ್ ಮಲ್ಯ ಹಾಗೂ ನೀರವ್ ಮೋದಿ ಇಬ್ಬರನ್ನು ಯುಕೆಯಿಂದ ಭಾರತಕ್ಕೆ ಹಸ್ತಾಂತರ ಮಾಡುವ ಕುರಿತು ಚರ್ಚೆ ನಡೀತಾನೆ ಇದೆ. ಈ ಪ್ರೋಸೆಸ್ನಲ್ಲಿ ಮುಂಬೈ ಸೆಂಟ್ರಲ್ ಜೈಲು ಬಹುಮುಖ್ಯ ಪಾತ್ರ ವಹಿಸ್ತಾ ಇದೆ. ಈ ವೇಳೆ ವಿಜಯ್ ಮಲ್ಯ ಮುಂಬೈನ ಆರ್ಥರ್ ಜೈಲಿನಲ್ಲಿಯೇ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಇಲ್ಲಿ ಮನುಷ್ಯರು ಬದುಕೋ ಅಂತ ಪರಿಸ್ಥಿತಿ ಇಲ್ಲ ಅಂದಿದ್ದಾರೆ. ಹಾಗೆ ನೀರವ್ ಮೋದಿ ವಕೀಲರು ಮುಂಬೈನ ಆರ್ಥರ್ ಜೈಲು ಓಲ್ಡ್ ಫ್ಯಾಷನ್ ಸ್ವೀಟ್ ಬಾಕ್ಸ್ ಇದ್ದ ಹಾಗೆ. ಇದು ಕಲ್ಲಿನಿಂದ ರಚನೆಯಾಗಿದ್ದು ಒಂದು ರೀತಿ ಓಪನ್ ರೀತಿ ಇದೆ. ಈ ಜೈಲು ಅತಿಯಾದ ಕೈದಿಗಳಿಂದ ಕೂಡಿದ್ದು ಇಲ್ಲಿ ಸರಿಯಾದ ವೈದ್ಯಕೀಯ ಚಿಕಿತ್ಸೆಯೂ ಲಭ್ಯವಿಲ್ಲ ಅಂತ ವಾದಿಸಿದ್ರು. ಆದರೆ ಆರ್ಥರ್ ಜೈಲಿನ ಪೊಲೀಸರು ಬ್ಯಾರಕ್ ನಂಬರ್ 12ರ ವಿಡಿಯೋ ತೋರಿಸಿ ಇಲ್ಲಿ ಎಲ್ಲಾ ರೀತಿಯ ಸೌಲಭ್ಯವಿದೆ ಅಂದಿದ್ದಾರೆ. ಈ ಜೈಲಿನ ಒಳಗೆ ಭ್ರಷ್ಟಾಚಾರ ಕೂಡ ನಡೀತಿದೆ ಅಂತ ಇಲ್ಲಿನ ಕೈದಿಗಳೇ ಹಲವು ಬಾರಿ ಆರೋಪಿಸಿದ್ರು ಕೂಡ ಮುಂಬೈನ ಆರ್ಥರ್ ಜೈಲು ಅನೇಕ ಕರಾಳ ಇತಿಹಾಸವನ್ನ ಹೊಂದಿದೆ. ಎಂತೆಂಥ ಕುಖ್ಯಾತ ಉಗ್ರರಿಗೆ ನೀರಿಳಿಸಿದೆ ಈ ಜೈಲು. ಈ ಜೈಲಿನಲ್ಲಿ ಆರ್ಯನ್ ಖಾನ್ ಕೂಡ ಶಿಫ್ಟ್ ಆಗಿದ್ದಾನೆ. ಐಷಾರಾಮಿ ಬದುಕು ಕಂಡಿದ್ದ ಆರ್ಯನ್ ಡ್ರಗ್ಸ್ ಸುಳಿಯಲ್ಲಿ ಸಿಲುಕಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.